ನಮಸ್ಕಾರ. ಎಲ್ಲರೂ ಆಡಿಯೋ ಸ್ವಲ್ಪ ಚೆಕ್ ಮಾಡ್ಕೋಗಿದೆ. ನಾಳೆ ಬಂದು ಬುದ್ಧ ಪೂರ್ಣಿಮಾ ಇದೆ, ಮೇ 23. ಸೊ ಬುದ್ಧ ಅವರಿಂದ ತಿಳ್ಕೊಳೋದು ತುಂಬ ಇದೆ. ಅದನ್ನು ಬೇಗ ಶುರು ಮಾಡಿದಷ್ಟು ಅದನ್ನು ತಿಳ್ಕೊಳೋ ಇದು ಅಂತನಿಲ್ಲ, ಅದಕ್ಕೆ ತಿಳ್ಕೊಳ್ತಾ ಇದ್ದಷ್ಟು ಇನ್ನಷ್ಟು ತಿಳ್ಕೊಳೋದು ಇದ್ದೇ ಇರುತ್ತೆ. ಸೊ ಪೂರ್ತಿ ತಿಳ್ಕೊಂಡೆ ಅನ್ನೋಕ್ಕೆ ಯಾರಿಗೂ ಆಗಲ್ಲ. ಮೇಯಲ್ಲಿ ಹುಟ್ಟಿ ನಾನು ಮೇ 9th ನಾನು ಹುಟ್ಟಿದ್ದು. ಸೊ ಮೇ ಮಂತಲ್ಲೇ ಬುದ್ಧ ಪೂರ್ಣಿಮಾ ಇದೆಲ್ಲ ನಾನು ಬುದ್ಧ ಅಂತ ಹೇಳ್ತಾ ಇಲ್ಲ. ಕಾಮೆಂಟ್ ಸೆಕ್ಷನ್ ಬಂದು ಆಮೇಲೆ ನೀನೇ ಬುದ್ಧನ ಅಂತೆಲ್ಲ ಕೇಳಬೇಡಿ. ಹೇಳಿದ್ದು ಯಾರಾದರೂ ಆನ್ಲೈನ್ ಬರ್ತೀರಾ? ನಾನು ಸ್ವಲ್ಪ ಇನ್ನೂ ಜೋರಾಗಿ ಮಾತಾಡಬೇಕಾ, ಇಲ್ಲ ಇಷ್ಟು ಓಕೆ ಇದೆಯಾ? ಇನ್ನು ಸ್ವಲ್ಪ ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ, ನಾವು ಮಲೆನಾಡು ತೀರ್ಥಹಳ್ಳಿ ಕಡೆ ಒಕ್ಕಲಿಗರು, ಗೌಡ್ರು. ಹಾಗಂತ ನಾನು ಬರೀ ಗೌಡ್ರು ಜೊತೆ ಅಷ್ಟೇ ಮಾತಾಡ್ತೀನಿ, ಆ ಥರ ಎಲ್ಲ ಏನಿಲ್ಲ. ಗೌಡ್ರು ಅದು ಒಂದು 60-65 ಲಕ್ಷ ಜನ ಪಾಪ್ಯುಲೇಷನ್ ಇರ್ಬೋದು. ಅಲ್ಲಿ ಎಷ್ಟು ಜನ ಗೌಡ್ರು? ಶಿವಮೊಗ್ಗ ಕಡೆ ಗೌಡ್ರು. ನಾನು ಯಾವ ಇದು ಅಂತ ನಾನು ಯಾರು ಫ್ರೆಂಡ್ಸ್ ಇದು ಮಾಡ್ಕೊಬೇಕಾದ್ರೆ ನಾನು ಗೌಡ್ರ ಇದು ಲಿಂಗಾಯತ ಸ್ಕೂಲ್ ಡೇಸಲ್ಲಿ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗಿತ್ತು ನನಗೆ. ಆಮೇಲೆ ಸ್ವಲ್ಪ ಈಗ ಇದಾದಮೇಲೆ ನಾನು ಯಾರ್ದು ಹಾಗೆಲ್ಲ ನೀವು ಯಾವ ಜಾತಿ ಏನು ಅದೆಲ್ಲ ಏನು ಕೇಳಲ್ಲ. ಸಮಾಜ ಯಾವಾಗಲೂ ಯಾವುದೋ ಒಂದು ರೆಫ್ರೆನ್ಸಿಂದ ನಮ್ಮನ್ನು ನೋಡೋಕೆ ಇದು ಮಾಡ್ತಾರೆ. ಇವ್ರ ಮಗ ಅಥವಾ ಇವ್ರ ಗಂಡ, ಯಾವುದಾದ್ರು ಒಂದು ಲೇಬಲಿಗೆ ಸೀಮಿತ ಆಗಿ ನೋಡುತ್ತೆ ಸಮಾಜ. ಯಾರ್ದೋ ಮಗ ಆಗಲಿ ಅಥವಾ ಯಾರೋ ಗಂಡ ಆಗಲಿ, ಅದೆಲ್ಲಕ್ಕಿಂತ ಜಾಸ್ತಿ ಫಸ್ಟು ನಾನು ಒಬ್ಬ ಮನುಷ್ಯ. ಹಾಗೆ ನೀವು ಕೂಡ ಸಮಾಜಕ್ಕೆ ನೀವೊಂದು ಲೇಬಲ್ ಆಗಿರ್ಬೋದು. ಆದರೆ ನಿಮ್ಮ ಅನುಭವದಲ್ಲಿ ನೀವು ನಾನು ಒಬ್ಬ ಫುಲ್ಲಿ ಗ್ರೋನ್ ಅಡಲ್ಟ್ ಏನಂತೀರಾ? ಲೇಬಲ್ ಎಲ್ಲ ನನ್ನ ಒಂದು ನಾನು ಏನು ಹೇಳೋದು ನನ್ನ ಕಂಟೆಂಟಲ್ಲಿ ಅಂದರೆ, ಲೇಬಲ್ಗಳನ್ನ ಸ್ವಲ್ಪ ಸಮಯಕ್ಕೆ ಬದಿಗಿಟ್ಟು ಒಬ್ರನ್ನೊಬ್ಬರು ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ಇಲ್ಲ ನನ್ನ ಫ್ರೆಂಡ್ ಅಂತ ಬರೋನು ಬರೀ ನನ್ನೊಂದು ಫ್ರೆಂಡಾಗೇ ನೋಡ್ತಾನೆ. ನನ್ನ ಫ್ರೆಂಡ್ ಅನ್ನೋ ಲೇಬಲ್ನ ಸೈಡ್ ಇಟ್ಟು ಒಬ್ಬ ಮನುಷ್ಯ ಆಗಿ ಇನ್ನೊಬ್ಬ ಮನುಷ್ಯನ ಜೊತೆ ಇಬ್ಬರೂ ತುಂಬನೇ ಪೊಟೆನ್ಷಿಯಲ್ ಇರೋರು. ಸೊ ಯಾರು ಇನ್ನೊಬ್ಬರನ್ನ ರಿಸ್ಟ್ರಿಕ್ಟ್ ಮಾಡೋದಾಗಲಿ ಇಲ್ಲ ಕೀಳಾಗಿ ನೋಡೋದಾಗಲಿ ಅವಶ್ಯಕತೆ ಇಲ್ಲ. ನಮ್ಮ ಬೆಳವಣಿಗೆ ನಾವು ನಿರಂತರ ಏನಾದ್ರು ಕಲಿತಾ ಇರಬೇಕು. ಅಭ್ಯಾಸ ಅಭ್ಯಾಸ ಅಭ್ಯಾಸ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ಲದು ಸ್ವಲ್ಪ ಸ್ವಲ್ಪನೇ ಗೊತ್ತಾಗ್ತಾ ಹೋಗುತ್ತೆ.
ಒಂದು ಗುಡ್ಡ ಹತ್ತಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಒಂದೊಂದೇ ಹೆಜ್ಜೆ ಇಡ್ತಾ ಗುಡ್ಡ ಹತ್ತಬೇಕಾಗತ್ತೆ. ನೀವು ಕೆಳಗಡೆ ನೋಡಿ ಒಂದೇ ಸಲ ಮೇಲೆ ನೋಡಿದ್ರೆ ನೀವು ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ರೀಚ್ ಆಗೋಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಮೇಲೆ ಹತ್ತಬೇಕಾಗತ್ತೆ ಅಲ್ವಾ? ಕರೆಕ್ಟ್. ಬನ್ನಿ, ಯಾರಾದರೂ ಆನ್ಲೈನ್ ಇದ್ದರೆ ಶಿವಮೊಗ್ಗ, ನಾರ್ತ್ ಕರ್ನಾಟಕದವ್ರಿಗೂ ನನ್ನ ಕನ್ನಡ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ. ಗುಲ್ಬರ್ಗ, ರಾಯಚೂರು, ಬೆಳಗಾಂ, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ, ಕನ್ನಡ ಅದು ಉತ್ತರ ಕನ್ನಡದು ಕನ್ನಡ, ಮಂಡ್ಯ ಕನ್ನಡ ಬೇರೆ, ಶಿವಮೊಗ್ಗ ಕನ್ನಡ, ಎಲ್ಲ ಕನ್ನಡ ಒಂದೇ ಆಯಿತಾ. ಕನ್ನಡಿಗರೆಲ್ಲ ಒಂದೇ, ಆ ಥರ ಒಂದು ಮನೋಭಾವದಲ್ಲಿರಬೇಕು. ಇಲ್ಲಿ ಬಂದಾಗೆಲ್ಲ ಅವರ ಇದ್ರವ್ರನ್ನೇ ಲೈಕ್ ಆಂಧ್ರದವ್ರು ಬಂದರೆ ಇಲ್ಲಿ ಅವರು ಆಂಧ್ರದವ್ರನ್ನೇ ಹುಡುಕ್ತಾ ಇರ್ತಾರೆ. ಹಾಗೆಲ್ಲ ಕನ್ನಡದಲ್ಲಿ ನಾವು ಹುಡ್ಕೋದು ಬೇಡ, ಎಲ್ಲ ಕನ್ನಡದವರೆಲ್ಲ ಇಲ್ಲೇ ಇದ್ದೀವಿ. ಹಾಗಾಗಿ ಕನ್ನಡದವ್ರು ಸಿಕ್ಕಿದಾಗ ಯಾವಾಗಲೂ ಕನ್ನಡದಲ್ಲೇ ಮಾತಾಡಿ. ಜೈ ಕರ್ನಾಟಕ. ವಿಡಿಯೋ ಸ್ವಲ್ಪ ಶೇಕ್ ಆದರೆ ಇದು ಮಾಡ್ಕೊಂಬೇಡಿ. ನಾನು ಯಾವುದೋ ಎಡಿಟ್ ಮಾಡಿ ಅದು ಪೋಸ್ಟ್ ಮಾಡ್ತಾಯಿಲ್ಲ. ಹೇಗೆ ಲೈವ್ ಏನು ಬಂದಿದ್ದೀನೋ ಹಾಗೆ ಮಾತಾಡ್ತೀನಿ. ಇಲ್ಲಿ ನಿಮ್ಮ ಲೈವಲ್ಲಿ ಯಾವ ಥರ ಮಾತಾಡ್ತೀನೋ ನೀವು ಆನ್ಲೈನಲ್ಲಿ ಬಂದರೂ ಹೀಗೆ ಮಾತಾಡ್ತೀನಿ. ಏನು ನಿಮ್ಗೆ ವ್ಯತ್ಯಾಸ ಅನಿಸಲ್ಲ. ಮಾತಲ್ಲಿ ಆ್ಯಕ್ಷನ್ ಒಂದೇ ಇರಬೇಕು ಅಷ್ಟೇ. ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ನನಗಿಷ್ಟ ಆಗಲ್ಲ. ಹಾಗಂತ ನಾನು ರಿಯಾಕ್ಟು ಮಾಡಲ್ಲ. ಅದು ನಿಮ್ಮ ಅನುಭವ, ಅದನ್ನು ನಾನು ಸುಳ್ಳು ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ವಾ? ನಿಮ್ಮ ಅನುಭವ, ನಿಮಗೂ ಅನುಭವಗಳಿಂದನೇ ಕಲಿಯೋದು. ಕಲಿತಾ ಒಂದು ಹಂತದ ಮೇಲೆ ನಿಮಗೂ ಇದಾಗತ್ತೆ. ಒಂದೇ ಹಂತದ ಅನುಭವದವ್ರು ಸಿಕ್ಕಿದಾಗ ಅವ್ರಿಗೆ ಗೊತ್ತಾಗತ್ತೆ, ಇವರು ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅಂತ. ಸೊ ಏನಾದ್ರು ಸಾಧನೆ ಮಾಡಿದವರು ಸಾಧಕರು ಇನ್ನೊಬ್ಬರು ಸಾಧಕರನ್ನ ಗುರುತಿಸ್ತಾರೆ. ಸುಮ್ಮನೆ ಮಾತಾಡೋರು ಮಾತಾಡ್ತಾರೆ. ಏನನ್ನೇ ಆದರೂ ಕೇಳಿಸ್ಕೊಬೇಕು, ಅರ್ಥ ಮಾಡ್ಕೊಬೇಕು, ಆ್ಯಕ್ಷನ್ ತೊಗೊಬೇಕು. ಅರ್ಥ ಆಗಿ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಏನೂ ಬದಲಾಗಲ್ಲ. ಆ್ಯಕ್ಷನ್ ಈಸ್ ಇಂಪಾರ್ಟೆಂಟ್. ಸೊ ನನ್ನ ಇದರಲ್ಲಿ ಲಾಸ್ಟ್ ಇದು ಬಿ ಪ್ರಾಕ್ಟಿಕಲ್ ಅಂತ ಹಾಕಿದ್ದೀನಿ. ನನ್ನ ಬಗ್ಗೆ ತಿಳ್ಕೊಳೋಕ್ಕೆ ಅಷ್ಟು ಏನೂ ಇಲ್ಲ ಜಾಸ್ತಿ. ನೀವು ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ನನ್ನ ಬಗ್ಗೆನೂ ನೀವು ತಿಳ್ಕೊಬೋದು. ನಾನು ನನ್ನ ಬಗ್ಗೆ ತಿಳ್ಕೊಂಡಿರೋದಕ್ಕೆ ನನಗೆ ಬೇರೆಯವರು ಇನ್ನು ಯಾವ ಥರ ಅಂತ ಗೊತ್ತಾಗುತ್ತೆ. ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಸ್ವಲ್ಪ ಏನನ್ನೋದು ಮೈಂಡ್ ರೀಡ್ ಮಾಡಲ್ಲ. ನಾನು ನನ್ನ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳೋದು ಹೇಗಂತ ನನಗೆ ಗೊತ್ತು.